Good morning. Happy birthday. Tu. Happy birthday. Thank you. ನಿಂದು ಹ್ಯಾಪಿ ಬರ್ಡೇನ ಇವತ್ತು ಕೈ ತೆಗಿ ಹೇಳ್ತೀನಿ ನಾನು. ನಿಂದು ಹ್ಯಾಪಿ ಬರ್ಡೇನಾ? ಹೊಸ ಬಟ್ಟೆ ಹಾಕೋತೀಯಾ? ಕೇಕು ತಂದೆ ಇಲ್ವಲ್ಲ ಕೇಕ್ ಇನ್ನ? ಮುದ್ದು ಹ್ಯಾಪಿ ಬರ್ಡೇ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ ಮಾಡ್ತೀನಿ. ಸೊ ಇವತ್ತು ಏನಂದರೆ ಗೌರಿ ಗಣೇಶ ಹಬ್ಬ ಇದೆ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ದೀರ್ಘಾಯುಷ್ಯ ಕೊಟ್ಟು ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸೊ ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಇದೆ. ಏನಂದರೆ ನನ್ನ ಮಗಳದ್ದು ಬರ್ಡೇ ಇವತ್ತು. ಸೊ ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಅವಳನ್ನ ತೋರಿಸ್ತೀನಿ, ಬಂದಲು ಇಲ್ಲೇ. ಹಾಗೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಪಾಪ ಲಿರಿಷಾ ಅಂತೂ ವೀಡಿಯೋಗೆ ಬರ್ದೇ ಓಡಾಡ್ಕೊಂಡು ನಿಂತಿರ್ಲಿ, ಈ ಥರ ಏನೋ ನಾಚಿಕೆ ಪಡ್ತಾಯಿದ್ಲು, ಶೈ ಫೀಲಿಂಗಲ್ಲಿ. ಆಮೇಲೆ ಅವಳ ಕೈಲೇ ಪೂಜೆ ಮಾಡಿಸೋಣ ಅಂಥೇಳಿ ನಾನು ಪೂಜೆಗೆ ಇಲ್ಲಿ ರೆಡಿ ಮಾಡಿದ್ದೀನಿ. ಹಿಂದಿನ ದಿನ ಗೌರಿ ಹಬ್ಬಕ್ಕೆ ಅಂತ ಎಲ್ಲ ಮಾಡಿದ್ವಿ ಅಲ್ವಾ, ಜಸ್ಟ್ ಸಿಂಪಲ್ಲಾಗಿ ನೆಲ ಒರೆಸ್ಕೊಂಡು ಫ್ರೆಶಪ್ ಆಗಿ ಇಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಮುದ್ದು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇನಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಚಾಕ್ಲೇಟ್ ಕೊಡ್ತೀಯಾ? ಯಾರಿಗೆ? ನನಗೆ. ತಿರ್ಗೋ ಈ ಕಡೆ, ತಿರ್ಗೋ ಈ ಕಡೆ. ನಿಂಗೆ ಹೊಸ ಹೇರ್ ಬ್ಯಾಂಡ್ ಕೊಡ್ಲಾ? ಹೊಸ ಹೇರ್ ಬ್ಯಾಂಡು ಉಂಡಿ ಕೊಡ್ತೀನಿ. ಈ ಥರ ಸ್ಪೆಷಲ್ ಡೇ ಇದ್ದಾಗ ಸಾಮಾನ್ಯವಾಗಿ 3 ಜನ ಒಟ್ಟಿಗೆ ಪೂಜೆ ಮಾಡ್ತೀವಿ. ಇವತ್ತೇನಂದರೆ ಲಿರಿಷಾ ಸ್ವಲ್ಪ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅಲ್ವಾ, ನಾನೇ ಮಾಡಬೇಕು ಅಂತ ಹಠ ಮಾಡಿ ಗಂಧದ ಕಡ್ಡಿ ಇಸ್ಕೊಂಡ್ಲು. ಆಮೇಲೆ ನಾವಿಬ್ಬರು ಪೂಜೆ ಮಾಡಬೇಕಾದ್ರೆ ನಾನೇ ಗಂಟೆ ಬಾರಿಸಬೇಕು ಅಂತ ಹೇಳಿ ಗಂಟೆ ಬಾರಿಸ್ತಾ ಇದ್ದಾಳೆ. ಅಷ್ಟರಲ್ಲಿ ನಾವಿಬ್ಬರು ಪೂಜೆ ಮುಗಿಸ್ಕೊಂಡ್ವಿ. ವರ್ಷ ಕೂಡ ಮನೇಲಿದ್ಲಲ್ವ, ಅವಳು ಕೂಡ ಪೂಜೆ ಮಾಡಿದ್ಲು. ಇಲ್ಲಿಂದ ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಇವಾಗ. ಯಶು ನನ್ನ ಪಾಪುನು ದೇವಸ್ಥಾನದ ಹತ್ರ ಬಿಟ್ಟು ಆಮೇಲೆ ವರ್ಷನ್ ಕರ್ಕೊಂಬರೋಕ್ಕೆ ಅಂತ ಹೋದರು. ನಾವೀಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬಾ ರಶ್ ಇತ್ತು. ದೇವ್ರ ದರ್ಶನ ಆದಮೇಲೆ ನಾವು ದೇವಸ್ಥಾನ ಪ್ರದಕ್ಷಿಣೆ ಹಾಕೊಂಡು ಬಂದ್ವಿ. ಹಾಗೆ ಹಿಂದೆ ಗೌರಿ ದಾರ ಕಟ್ತಾಯಿದ್ರು, ಅಲ್ಲಿ ತುಂಬಾ ಕ್ಯೂ ಇತ್ತು, ನಂಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಆಮೇಲೆ ಮುಂದೆ ಬಂದ್ವಿ, ಸ್ವಲ್ಪ ಪೊಂಗಲ್ ಪ್ರಸಾದ ಕೊಡ್ತಾಯಿದ್ರು. ಸೊ ಅದನ್ನು ಈಸ್ಕೊಂಡು ನಾವು ಅಲ್ಲೇ ತಿಂದುಬಿಟ್ಟು ಬಂದ್ವಿ. ಇದು ನನ್ನ ಸ್ಯಾರಿ, ಇದನ್ನ ನಾನು ಯುವರಾಜ್ ಸಿಲ್ಕ್ ಹೌಸ್ ಅಂತ ಇದೆಯಲ್ಲ ಮೈಸೂರಲ್ಲಿ, ಅದರಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗೆ ಇದನ್ನ ಸ್ಟಿಚಿಂಗಿಗೆ ಅಂತ ಊರಲ್ಲಿ ಕೊಟ್ಟಿದ್ದೆ. ಅವರು ಫಾಲ್ನ ಹಾಕಿರಲಿಲ್ಲ, ಅದಕ್ಕೆ ಸ್ಯಾರಿ ಅಷ್ಟು ನೀಟಾಗಿ ಕೂತಿಲ್ಲ. ನಾವು 3 ಜನ ಹೋಗೋದಕ್ಕಾಗಲ್ಲ ಅಂತ ಯಶು ನಾನು ಫಸ್ಟ್ ಬಿಟ್ಟು ಕೊಟ್ಬಿಟ್ಟು ಆಮೇಲೆ ವರ್ಷನ್ ಕರ್ಕೊಂಬರೋಕ್ಕೆ ಅಂತ ಹೋದರು. ಅಲ್ಲಿ ಈ ಥರದೊಂದು ಏನು ಬಲೂನ್ ತೊಗೊಂಡಿದ್ದಾಳೆ. ಇದ್ರ ಮೇಲೆ ಪುನೀತ್ ರಾಜ್ಕುಮಾರ್ದು ಫೋಟೋ ಇದೆ ನೋಡಿ, ಅಪ್ಪು ಅಂತ. ನಾನು ನೋಡೇ ಇರಲಿಲ್ಲ, ಮನೆಗೆ ಅಲ್ಲಿ ಗೇಟ್ ಹತ್ರ ಬರ್ತಾ ನೋಡಿದೆ. ಇದನ್ನು ತೆಗ್ಸ್ಕೊಂಬಂದು ಹಠ ಮಾಡ್ಕೊಂಡು ಬೇಕು ಅಂತ. ಟೈಮ್ ಆಲ್ರೆಡಿ 11:30. ಬೇಗ ಇನ್ನೂ ತಿಂಡಿ ತಿಂದಿಲ್ಲ. ಚಿತ್ರಾನ್ನ ರೆಡಿಯಾಗಿದೆ. ಲಿರಿಷಂಗೆ ಚಿತ್ರಾನ್ನ ಅಂದರೆ ಜಾಸ್ತಿ ಇಷ್ಟ, ಅದಕ್ಕೆ ಚಿತ್ರಾನ್ನನೇ ಮಾಡಿದೆ ಇವತ್ತು. ಇನ್ನೂ ತಿಂಡಿ ತಿಂದಿಲ್ಲ, ಬೇಗ ತಿಂಡಿ ತಿನ್ನಬೇಕು. ಆಮೇಲೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಬೇಕು. ಅಮ್ಮ, ತಂಗಿ, ಅತ್ತೆ ಎಲ್ಲ ಬರ್ತಾರೆ. ಅಷ್ಟರಲ್ಲಿ ಸ್ವಲ್ಪ ಏನಾಗುತ್ತೆ ಒಂದಷ್ಟು ಕೆಲಸಗಳನ್ನ ಮಾಡ್ಕೊತೀನಿ. ನಾವು ಈ ಥರ ಬರ್ಡೇ, ಆ್ಯನಿವರ್ಸರಿ ಫಂಕ್ಷನ್ಸ್ ಏನಾದರೂ ಇದ್ದಾಗ ಸ್ಪೆಷಲ್ ಮಾಡ್ತೀವಿ. ಸ್ಪೆಷಲ್ ಅಂದರೆ ಮೈಂಡ್ ಸಡನ್ನಾಗಿ ಹೋಗೋದು ನಮಗೆ ನಾನ್ ವೆಜ್ ಅಂತ. ಬಟ್ ಏನಂದರೆ ಇವತ್ತು ಹಬ್ಬ ಇರೋದ್ರಿಂದ ನಾವು ನಾನ್ ವೆಜ್ ಕ್ಯಾನ್ಸಲ್ ಮಾಡಿ ಓನ್ಲಿ ವೆಜ್ಜಲ್ಲಿ ಇದ್ದೀವಿ. ಅದಕ್ಕಾಗಿ ನಾನು ಮಶ್ರೂಮ್ ಬಿರಿಯಾನಿ ಜೊತೆಗೆ ಶಾವಿಗೆ ಖೀರು ಹಾಗೆಯೇ ರಾಯ್ತ ಮಾಡ್ಕೊಂಡಿದ್ದೆ, ಮೊಸರು ಬಜ್ಜಿನ, ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಮಾಡಿರಲಿಲ್ಲ. ಆಮೇಲೆ ಈ ಕಡೆ ಡೆಕೋರೇಷನ್ ಕೂಡ ಮಾಡಬೇಕಿತ್ತು. ನನಗೇನು ಅಂದರೆ ನಾನು ಸಾಮಾನ್ಯವಾಗಿ ನಾನೇ ಯಾವಾಗಲೂ ಡೆಕೋರೇಷನ್ ಮಾಡ್ತೀನಿ ಲಿರಿಷಾ ಬರ್ಡೇಗೆ. ನನಗೇನೋ ಒಂಥರ ಇವತ್ತು ಹೊರಗಡೆ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸೋದು ಅಷ್ಟು ನಂಗೆ ಇಷ್ಟ ಆಗ್ತಿರಲಿಲ್ಲ. ಮನೇಲೇ ಸ್ವಲ್ಪ ಬಲೂನ್ಸ್ ಎಲ್ಲ ಇತ್ತು, ಲಾಸ್ಟ್ ಇಯರು ಅದ್ರ ಹಿಂದಿನ ವರ್ಷ ಎಲ್ಲ ತಂದಿದ್ದಿದ್ದು. ಅದನ್ನೇ ತೊಗೊಂಡು ಸ್ವಲ್ಪ ಈ ಥರ ಟೇಪ್ಸ್ಗಳನ್ನ ತೊಗೊಂಡಿದ್ದೆ ಕಲರಲ್ಲಿ. ಅದನ್ನು
ಇದನ್ನು ನಾನು ಮಿಕ್ಸ್ ಮಾಡಿ ಡೆಕೋರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ನನ್ನ ತಂಗಿಯರಿಬ್ಬರು ಹೆಲ್ಪ್ ಮಾಡಿದ್ರು, ಅವರೇ ಡೆಕೋರೇಷನ್ ಮಾಡಿದ್ರು. ನಾನೇನು ಅಷ್ಟಾಗಿ ಹೋಗಲಿಲ್ಲ, ನಾನು ಕುಕ್ಕಿಂಗ್ ಸೈಡಲ್ಲಿದ್ದೆ. ನಮ್ಮ ಮನೇಲಿ ಒಂಥರ ನಾನೇ ಶೆಫ್ ಅಂತ ಹೇಳ್ಬೋದು. ಅಂದರೆ ಅಷ್ಟೊಂದು ದೊಡ್ಡ ಶೆಫ್ ಅಲ್ಲ, ಏನೋ ತಕ್ಕ ಮಟ್ಟಿಗೆ ಅಡುಗೆ ಮಾಡ್ಕೊಳ್ತೀನಿ ನಾನೇ ಏನಾದರೂ ಫಂಕ್ಷನ್ ಇದ್ದಾಗ. ಹಾಗಾಗಿ ಇವರೇನೇ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ರು. ನಾನು ಈ ಥರ ಡಿಸೈನ್ಸ್ನೆಲ್ಲ ಪಿಂಟ್ರೆಸ್ಟಲ್ಲಿ ನೋಡ್ಕೊಂಡಿದ್ದೆ ಯಾವ ಥರ ಮಾಡೋದು ಅಂತ. ಅದೇ ಥರ ಅಂದ್ಕೊಂಡಿದ್ವಿ, ಬಟ್ ಅದೇ ಥರ ಮಾಡೋದಕ್ಕಾಗಲಿಲ್ಲ. ಅಂದರೆ ಅಲ್ಲಿ ಇರೋ ಥರನೇ ಮಾಡೋಕ್ಕಾಗಲ್ಲ, ಬಟ್ ನಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ನಾವು ಮಾಡ್ಕೊಳ್ತೀವಿ. ಈ ಥರ ಸ್ವಲ್ಪ ಡೆಕೋರೇಷನ್ ಎಲ್ಲ ಬಂತು. ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಡೆಕೋರೇಷನ್ ಆಗಿದೆ ಅಂತ, ನೆಕ್ಸ್ಟ್ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಕಡೆ ಕುಕ್ಕಿಂಗ್ ಕೂಡ ನೋಡ್ಕೊಬೇಕಿತ್ತು. ಇಲ್ಲಿ ಶಾವಿಗೆ ಖೀರಿಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಜೊತೆಗೆ ಮಶ್ರೂಮ್ ಬಿರಿಯಾನಿಗೆ ಏನೆಲ್ಲ ಬೇಕು, ಮಶ್ರೂಮ್ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡು, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅಮ್ಮ ತಂಗಿ ಅವರೆಲ್ಲ ಬರೋಷ್ಟರಲ್ಲಿ 12 ಆಯಿತು. ಅವ್ರು ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ. ಇನ್ನು ಅವ್ರು ಬಂದು ನನಗೆಲ್ಲ ಹೆಚ್ಚಿಕೊಡ್ತಾರೆ ಅಂದರೆ ಇನ್ನೂ ಟೈಮ್ ಆಗಿಬಿಡುತ್ತೆ ಅಡುಗೆ ಮಾಡೋಷ್ಟರಲ್ಲಿ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ನಾನೇ ನಿಂತ್ಕೊಂಡೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಡುಗೆಗೆ. ಅಷ್ಟರಲ್ಲಿ ಅಮ್ಮ ಬಂದು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡ್ತಾಯಿದ್ರು. ಇವರು ಈ ಕಡೆ ಡೆಕೋರೇಷನ್ ಮಾಡ್ಕೊಳ್ತಾಯಿದ್ರು. ನಾನು ಅದೆಲ್ಲ ಸ್ವಲ್ಪ ಕ್ಯಾಪ್ಚರ್ ವಿಡಿಯೋ ತಗೊಂಡು ಜೊತೆಗೆ ಬಂದು ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ನಮ್ಮ ಮನೇಲಿ ಸುಮಾರು ಜನಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಥರ ನಾವು ವೆಜ್ಜು ತಿನ್ನಲೇಬೇಕು, ನಾನ್ ವೆಜ್ ತಿನ್ನಾಗಿಲ್ಲ ಅಂದಾಗ ನಾವು ಮಶ್ರೂಮ್ಗೆ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಇಲ್ಲಿ ಒಂದು 3-4 ಪ್ಯಾಕೆಟ್ ಮಶ್ರೂಮ್ ತರಿಸ್ಕೊಂಡಿದ್ದೆ. ಹಾಗೆ ಸೈಡ್ಸ್ಗೆ ಬಜ್ಜಿ ಬೋಂಡ ಅಥವಾ ಎಣ್ಣೆಲಿ ಕರೆದಿರೋದು ಆಲೂ ಕಬಾಬ್ ಈ ಥರದ್ದು ಏನಾದರೂ ಮಾಡಬೇಕಂತ ಅಂದ್ಕೊಂಡೆ. ಬಟ್ ನನಗೆ ಅಷ್ಟೆಲ್ಲ ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿ ಅದೊಂದು ಸ್ಕಿಪ್ ಆಯಿತು. ಅಷ್ಟರಲ್ಲಿ ಡೆಕೋರೇಷನ್ ನೋಡಿ, ಇದು ಇನ್ಕಂಪ್ಲೀಟು, ಇನ್ನೂ ಸ್ವಲ್ಪ ಆಗಬೇಕಿದೆ. ಕೊನೆಯಲ್ಲಿ ಫೈನಲಾಗಿ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಆಮೇಲೆ. ಅಷ್ಟರಲ್ಲಿ ಯಶು ಕೂಡ ಕೇಕ್ ತೊಗೊಂಡು ಬಂದರು. ಇಲ್ಲಿ ಮೊಸರು ಬಜ್ಜಿಗೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಲಿರಿಷಾ ಅಂತೂ ಹೋಗಿ ಬಂದು ಅದನ್ನೆಲ್ಲ ಮುಟ್ಟಿ ನೋಡೋದೇ ಆಗಿತ್ತು. ಅವಳಿಗೊಂಥರ ಖುಷಿ ಈ ಥರ ಸೆಲೆಬ್ರೇಷನ್ ಮಾಡೋದು ಅದೆಲ್ಲ ಅಂದರೆ. ಇಲ್ಲಿ ನೋಡಿ ನಮ್ಮ ಮಶ್ರೂಮ್ ಬಿರಿಯಾನಿ ಯಾವ ಥರ ರೆಡಿಯಾಗಿದೆ ಅಂತ. ಸೊ ತುಂಬ ಹೊರ್ಗಡೆಯವ್ರಿಗೆಲ್ಲ ಏನು ಹೇಳಿರಲಿಲ್ಲ. ಜಸ್ಟ್ ನಮ್ಮ ಮನೆಯವರು, ನಮ್ಮ ಗಂಡನ ಮನೆಯವರು ಅಷ್ಟೇ. ಅತ್ತೆ ಮಾವ ಮೈದನ ಅವ್ರಿಗೆಲ್ಲ ಹೇಳಿದ್ದೆ. ಬಟ್ ಅತ್ತೆ ಮಾತ್ರ ಬಂದಿದ್ದರು, ಮಾವ ಮೈದನ ಬಂದಿರಲಿಲ್ಲ. ನಮ್ಮ ಮನೆಯಿಂದ ಅಮ್ಮ ತಂಗಿರು ಬಂದಿದ್ದರು, ಮತ್ತು ತಂಗಿ ಹಸ್ಬೆಂಡ್ ಕೂಡ ಬಂದಿದ್ದರು. ಜೊತೆಗೆ ಇವಳು ನನ್ನ ತಂಗಿ, ಅದು ಅಮ್ಮ ಹಿಂದೆ ಇರೋದು. ಅಷ್ಟರಲ್ಲಿ ಅತ್ತೆ ಊರಿಂದ ಬರ್ತಾನೆ ಒಬ್ಬಟ್ಟಿಟ್ಟು ರೆಡಿ ಮಾಡ್ಕೊಂಡು ಬಂದಿದ್ದರು. ಹೂರ್ಣ ಮತ್ತು ಕಣಕ ಎರಡೂ ರೆಡಿ ಮಾಡ್ಕೊಂಡು ಬಂದು ಇಲ್ಲೇ ಎಲ್ಲ ಒತ್ತಿ ಹಾಕಿದ್ರು. ಅಮ್ಮ ಅತ್ತೆ ಇಬ್ಬರೂ ಬೇಯಿಸಿದ್ರು ಅದನ್ನು. ಅಷ್ಟರಲ್ಲಿ ನಾವು ಕೂಡ ಸ್ವಲ್ಪ ರೆಡಿ ಆಗಿಬಿಟ್ಟು ಬರೋಣ ಅಂಥೇಳಿ ನಾವು ಪ್ರಿಪೇರ್ ಆಗ್ತಾಯಿದ್ವಿ. ಪಾಪ ಇವರಿಬ್ಬರು ನಿಂತ್ಕೊಂಡು ಒಬ್ಬಟ್ಟು ಬೇಯಿಸ್ತಾಯಿದ್ರು. ಹಾಗೆ ನನ್ನ ತಮ್ಮ, ಹಾಗೆಯೇ ತಮ್ಮನ ಜೊತೆ ಒಬ್ಬ ಫ್ರೆಂಡ್ ಬಂದಿದ್ದ. ನಾವಿಷ್ಟೇ ಜನ ಬರ್ಡೇ ಸೆಲೆಬ್ರೇಷನಲ್ಲಿ ಇನ್ಕ್ಲೂಡ್ ಆಗಿದ್ದು. ಹಾಗೆ ಮನೆ ಅಕ್ಕಪಕ್ಕದಲ್ಲಿ ಯಾರನ್ನೂ ಕೂಡ ನಾನು ಕರೆಯೋದಿಲ್ಲ. ಜಸ್ಟ್ ಅವರಿಗೆ ಫಂಕ್ಷನ್ ಎಲ್ಲ ಆದಮೇಲೆ ಕೇಕ್ ಏನಾದರೂ ತೊಗೊಂಡೋಗಿ ಕೊಡಿಸ್ತೀನಿ ಅಷ್ಟೇ. ಇದು ನನ್ನ ಔಟ್ಫಿಟ್ ಇವತ್ತು. ಇದು ಮೀಶೋದಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ಕಮ್ಮಿ ಬೆಲೆ, ಬಟ್ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಇದು. ಅಷ್ಟರಲ್ಲಿ ಒಬ್ಬಟ್ಟು ಕೂಡ ರೆಡಿಯಾಗಿತ್ತು. ಬಿಸಿ ತುಪ್ಪ ಹಾಕ್ಕೊಂಡು ಬಿಸಿ ಒಬ್ಬಟ್ಟನ್ನ ತಿಂತಾಯಿದ್ದೀನಿ. ಇಲ್ಲಿ ಲಿರಿಷಾಗೆ ಕೂಡ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಒಂದೊಂದು ಸಲ ತಿಂತಾಳೆ ಅಷ್ಟೇ ಒಬ್ಬಟ್ಟು. ಒಂದೊಂದು ಸಲ ಅವಳು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಒಂದೊಂದು ಸಲ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ತಿಂತಾಳೆ. ಇಲ್ಲಿ ಇವರಿನ್ನ ಒಬ್ಬಟ್ಟು ಒತ್ತುತ್ತಾ ಇದ್ದಾರೆ. ಎಲ್ಲ ಪ್ರಿಪೇರ್ ಆಗಿತ್ತು. ನನ್ನ ತಮ್ಮ ಒಬ್ಬ ಬರೋದು ಬಾಕಿ ಇತ್ತು, ಹಾಗಾಗಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ನನ್ನ ತಂಗಿ ಹಸ್ಬೆಂಡ್ ಕೂಡ ಇನ್ನೂ ಬಂದಿರಲಿಲ್ಲ. ಅಷ್ಟರಲ್ಲಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾವು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಹಾಗೆ ಈ ಥರ ಡೆಕೋರೇಷನ್ಸ್ ಮಾಡೋದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಈ ಟೈಮಲ್ಲಿ ನನಗೆ ಆಗಿಲ್ಲ ಅಂಥೇಳಿ ನನ್ನ ತಂಗಿಯರಿಬ್ಬರೇ ಮಾಡಿಕೊಟ್ರು ನನಗೆ. ಇದು ಫೈನಲ್ ಡೆಕೋರೇಷನ್ ಯಾವ ಥರ ಆಗಿದೆ ಅಂತ. ಕೇಕ್ ಈ ಥರ ತಂದಿದ್ರು ಯಶು. ಜೊತೆಗೆ ಈ ಥರ ಬಲೂನ್ಸ್ ಎಲ್ಲ ಹಾಕಿ ಟೇಪ್ ಎಲ್ಲನೂ ಬಿಟ್ಟು ಈ ಥರ ಡೆಕೋರ್ ಮಾಡಿದ್ವಿ. ಹಾಗೆ ಲಿರಿಷಾಗೆ ಈಗ 4 ವರ್ಷ ತುಂಬುತ್ತೆ. ಹಾಗಾಗಿ 4 ಅನ್ನೋದೊಂದು ಸಿಲ್ವರ್ ಫಾಯಿಲಲ್ಲಿ ತೊಗೊಂಡು ಬಂದು ಇಟ್ಟಿದ್ವಿ. ಪ್ರತಿ ಸಲ ನಾನು 1, 2, 3 ವರ್ಷ ಬರ್ಡೇಲೂ ನಾನೇ ಕೈಯಲ್ಲೇ ಕ್ರಾಫ್ಟ್ ಮಾಡಿ ಇಟ್ಟಿದ್ದೆ. ಬಟ್ ಈ ಸಲ ಸಿಲ್ವರ್ ಫಾಯಿಲೇ ಗತಿ. ಲಿರಿಷಾಗೆ ಬಾ ಎಂಟ್ರಿ ಕೊಡು ಬರ್ಡೇಗೆ ಅಂದರೆ ಈ ಥರ ಬೆಕ್ಕಿನ ಥರ ಬರ್ತಾ ಇದ್ದಾಳೆ. ಅವಳಿಗಂತೂ ನಿಜವಾಗ್ಲೂ ಫುಲ್ ಖುಷಿ. ಈ ಥರ ಎಲ್ಲ ರೆಡಿ ಆಗೋದು, ಮೇಕಪ್ ಮಾಡ್ಕೊಳ್ಳೋದು, ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಇದೆಲ್ಲ ತುಂಬಾ ಖುಷಿ ಆಗುತ್ತೆ. ಅಷ್ಟರಲ್ಲಿ ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲ ಜಾಯಿನ್ ಆಗ್ತಿದ್ದಾರೆ ಇವಾಗ. ಆಮೇಲೆ ರೂಮ್ ಕೂಡ ತುಂಬ ಚಿಕ್ಕ ನಮಗೆ, ಬಟ್ ಅದರಲ್ಲೇ ನಾವು ಬರ್ಡೇ ಸೆಲೆಬ್ರೇಷನ್ಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಈಗ ಬರ್ಡೇ ಮಾಡ್ತಾಯಿದ್ದೀವಿ.
ಹಾಗೆ ಎಲ್ಲರೂ ಬಂದು ಫೋಟೋಸ್ ಎಲ್ಲ ತಗೊಂಡ್ವಿ, ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡ್ವಿ. ಲಿರಿಷಾ ಅಂತೂ ಕೇಕ್ ತಿನ್ನೋದ್ರಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ಲು. ಈಗ ತಾನೇ ಡೆಲಿವರಿ ಆಗಿದ್ದು ನೆನಪು ನನಗೆ. ಅವಳನ್ನ ಫಸ್ಟ್ ನಾನು ಓಡಿ ಬಂದು ನೋಡಿದ್ದು. ಬಟ್ ಈಗಾಗಲೇ 4 ವರ್ಷ ಕಂಪ್ಲೀಟ್ ಆಯಿತು ಅಂದರೆ ಏನೋ ಒಂಥರ ಅನಿಸುತ್ತೆ. ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು ನನ್ನ ಮಗಳು ಅನ್ನೋ ಥರ. ಇಲ್ಲಿ ಅಜ್ಜಿರಿಬ್ಬರು ಕೇಕ್ ತಿನ್ನಿಸ್ತಾ ಇದ್ದಾರೆ. ಅವಳಂತೂ ಕೇಕ್ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿಯಾಗಿದ್ದಾಳೆ ಇವತ್ತಂತೂ. ಯಾವಾಗಲೂ ಅವಳು ಇಷ್ಟು ಕೇಕ್ ತಿಂತಿರಲಿಲ್ಲ, ಅದೇನೋ ಗೊತ್ತಿಲ್ಲ, ಇವತ್ತು ತುಂಬ ಕೇಕ್ನ ಎಂಜಾಯ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ನನ್ನ ತಮ್ಮ ಇದು ಬ್ಲಾಸ್ಟ್ ಮಾಡ್ತಾರಲ್ಲ, ಇದ್ರ ಹೆಸರೇನು ನನಗೆ ಗೊತ್ತಿಲ್ಲ, ಅದನ್ನು ತೊಗೊಂಡು ಬಂದಿದ್ದ. ಅದನ್ನು ಹಾಕಿದ ತಕ್ಷಣ ಅವಳು ಎದ್ರುಕೊಂಡ್ಬಿಟ್ಲು. ಆಮೇಲೆ ಅದನ್ನ ಸುತ್ತ ಮಾಡು ಅಂತ ಹೇಳಿ ರೌಂಡ್ ಮಾಡೋಕ್ಕೆ ಅಂತ ಹೇಳಿದ್ಮೇಲೆ ರೌಂಡ್ ಮಾಡ್ತಾಯಿದ್ಲು. ಆಮೇಲೆ ಗಿಫ್ಟ್ಸ್ ಎಲ್ಲ ಬಂದಿತ್ತಲ್ಲ, ಅದನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ಲು. ಇವಳಿಗೆ ಗಿಫ್ಟ್ಗಳು ಅಥವಾ ಆನ್ಲೈನಿಂದ ಏನಾದರೂ ಡೆಲಿವರಿ ಬಂದರೆ ಪಾರ್ಸಲ್ಸ್ ಇರುತ್ತಲ್ಲ, ಅದೆಲ್ಲ ಬೇಗನೆ ಓಪನ್ ಮಾಡಿ ಏನಿದೆ ಅಂತ ಚೆಕ್ ಮಾಡಿ ನೋಡ್ಬಿಡ್ಬೇಕು ಅವಳು. ಆ ಥರ ತುಂಬಾ ಕ್ಯೂರಿಯಾಸಿಟಿಯಿಂದ ಇರ್ತಾಳೆ. ಅದನ್ನು ಕೂಡ ಬೇಗನೆ ಓಪನ್ ಮಾಡಿಕೊಂಡು ನೋಡಿದ್ಲು. ಹಾಗೆ ಎಲ್ರಿಗೂ ಊಟಕ್ಕೆ ಕೊಡೋದಕ್ಕೆ ಅಂಥೇಳಿ ನಾವಿಲ್ಲಿ ಊಟ ಬಡಿಸ್ತಾ ಇದ್ದೀವಿ. ಇದೇ ರೂಮಲ್ಲೇ ಕೂರಿಸಿದ್ವಿ. ಸೈಡಲ್ಲಿ ನಂದು ಟೈಲರಿಂಗ್ ಮಿಷಿನ್ ಕೂಡ ಇದೆ, ಅದೊಂದು ಬೇರೆ ಇತ್ತು ಸೈಡಲ್ಲಿ. ಬಟ್ ಇದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಕುತ್ಕೊಂಡ್ರು ಎಲ್ಲರೂ. ಫಸ್ಟ್ ಇಲ್ಲಿ ಅತ್ತೆ ಒಬ್ಬಟ್ಟು ಮಾಡಿದ್ರಲ್ಲ, ಅದನ್ನು ಹಾಕಿ ತುಪ್ಪ ಹಾಕೊಂಡು ಆಮೇಲೆ ಮಶ್ರೂಮ್ ಬಿರಿಯಾನಿ, ರಾಯ್ತಾ ಮತ್ತು ಏನೋ ಖೀರ್ ಮಾಡಿದ್ದೆ. ಜೊತೆಗೆ ಕೇಕ್ ಕೂಡ ಕಟ್ ಮಾಡಿ ಇಲ್ಲೇ ಹಾಕ್ಕೊಟ್ಬಿಟ್ವಿ. ಎಲ್ರಿಗೂ ಬಿರಿಯಾನಿ ತುಂಬ ಇಷ್ಟ ಆಯಿತು, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಬಟ್ ಅದು ನಾವು ಸ್ವಲ್ಪ ಮಾಡಿ ಪ್ರಿಪ್ರೇಷನ್ ಮಾಡಿಕೊಂಡು ಒಬ್ಬಟ್ಟೆಲ್ಲ ತಟ್ಟಿ ನಾವು ರೆಡಿಯಾಗಿ ಕೇಕೆಲ್ಲ ಕಟ್ ಮಾಡೋಷ್ಟರಲ್ಲಿ ಸ್ವಲ್ಪ ಅದು ಬಿಸಿ ಇತ್ತು. ಬಟ್ ಅದು ಆವಾಗಲೇ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲೂ ನಾವು ಲೇಟಾಗಿ ತಿಂದ್ವಿ, ನಾನು ಅತ್ತೆ ಅಮ್ಮ ತಂಗಿ ಇವರೆಲ್ಲ. ಸೊ ನಾವು ತಿನ್ನುವಷ್ಟರಲ್ಲಿ ಇನ್ನೂ ಅದು ಆರೋಗ್ಬಿಟ್ಟಿತ್ತು. ಏನಿವೆ, ನನಗೆ ಬಿಸಿ ಪಲಾವ್ಗಳದೆಲ್ಲ ತುಂಬಾ ಇಷ್ಟ ಆಗುತ್ತೆ, ಸ್ವಲ್ಪ ಸ್ಪೈಸಿಯಾಗಿ. ಬಟ್ ಇವತ್ತು ಎಲ್ಲರೂ ತಿಂತಾರೆ ಅಲ್ವಾ, ಹಾಗಾಗಿ ಸ್ವಲ್ಪ ಸ್ಪೈಸಿ ಕಮ್ಮಿ ಮಾಡಿದೆ, ಖಾರ ಜಾಸ್ತಿ ಹಾಕಿರಲಿಲ್ಲ. ಅಷ್ಟರಲ್ಲಿ ನನ್ನ ತಮ್ಮನಿಗೆ ರಾಖಿ ಕಟ್ಟೋದು ಬ್ಯಾಲೆನ್ಸ್ ಇತ್ತು. ನಾವು ರಾಖಿ ಹಬ್ಬದ ದಿನ ರಾಖಿ ಕಟ್ಟಿದ ನೆನಪೇ ಇಲ್ಲ ನನಗೆ. ಈ ಥರ ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಮತ್ತೆ ನಾವು ಯಾವಾಗ ಸಿಗ್ತೀವಿ ಆವಾಗಲೇ ನಾವು ಅವನಿಗೆ ರಾಖಿ ಕಟ್ಟೋದು. ಹಾಗೆ ಅವನ ಜೊತೆ ಅವ್ನ ಫ್ರೆಂಡ್ ಕೂಡ ಬಂದಿದ್ದ ಅಲ್ವಾ, ಅವನಿಗೂ ಕೂಡ ರಾಖಿ ಕಟ್ಬಿಟ್ವಿ. ಈಗ ಒಬ್ಬರು ಕಟ್ಟಿ ಒಬ್ಬರು ಏನೋ ಒಂಥರ ಮನಸ್ಸಿಗೆ ಒಂಥರ ಅನಿಸ್ತಿರುತ್ತಲ್ವ, ಹಾಗಾಗಿ ಅವ್ರಿಗೂ ಏನೋ ಒಂಥರ ಬೇಜಾರಾಗೋದು ಬೇಡ ಅಂತ ಅವನಿಗೂ ಕೂಡ ರಾಖಿನ ತರಿಸ್ಬಿಟ್ಟು ಕಟ್ಟಿದ್ವಿ. ನಾನು ಹಬ್ಬ ಹತ್ತಿರ ಬರ್ತಿದ್ದಾಗೇ ರಾಖಿ ಎಲ್ಲ ಮಾರೋದಕ್ಕೆ ಇಡ್ತಾರಲ್ಲ, ಆವಾಗಲೇ ರಾಖಿ ತಂದು ಇಟ್ಬಿಡ್ತೀನಿ. ಯಾಕಂದರೆ ಇವನು ಯಾವಾಗ ಕೈ ಸಿಗ್ತಾನೆ ಅಂತ ಹೇಳೋಕ್ಕಾಗಲ್ಲ, ಹಾಗಾಗಿ ಬಂದಾಗ ಕಟ್ಬಿಡ್ಬೇಕು ಅಂತ ಹೇಳಿ ತಂದಿಟ್ಟಿರ್ತೀನಿ. ಹಾಗೆ ಈಗ ನೈಟ್ ಆಗಿದೆ. ಈಗ ಲಿರಿಷಾ ಕೈಲಿ ಮತ್ತೆ ಎಲ್ರಿಗೂ ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.